ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಎಲ್ಲಿದ್ದೀರಿ ಹೀಗೊಂದು ಪ್ರಶ್ನೆ ಕೇಳಬೇಕಾಗಿದೆ ಮತ್ತೆ ಕನ್ಫ್ಯೂಷನ್ ಕೂಡ ಆಗ್ತಾ ಇದೆ. ನಗರಾಭಿವೃದ್ಧಿ ಸಚಿವರು ಯಾರ್ರೀ? ಅವತ್ತೊಬ್ರು ಇದ್ರು, ಇವತ್ತಿರೋ ಇದ್ದಾರೆ, ಅವ್ರು ಬೇಕು ಅಂತಾರೆ, ಇವ್ರು ಬೇಡ ಅಂತಾರೆ, ಯಾರು? ಹಿಂಗೆ ಗೊಂದಲದ ಗೂಡಾಗಿದೆ ಸದ್ಯದ ರಾಜ್ಯ ರಾಜಕಾರಣ. ರಾಜಕೀಯ ಹೈಡ್ರಾಮಾದಲ್ಲೇ ಕಾಂಗ್ರೆಸ್ ಸರ್ಕಾರ ಮುಳುಗೋಗಿದೆ. ನಿಮಗೇನು ಇನ್ಎವಿಟಬಲ್ ಅನಿವಾರ್ಯ ಆಗಿರ್ಬೋದು, ನಮಗೆ ಯಾವ ಪಾಪ ರೀ, ಯಾವ ಕರ್ಮ ರೀ ಅಂತ ಜನ ಕೇಳ್ತಾರೆ. ಸಿಎಂ ಬದಲಾವಣೆ, ಸಂಪುಟ ರಚನೆ, ಖಾತೆ ಎಲ್ಲ ಎಲ್ಲರೂ ಕೂಡ ತಲ್ಲೀನರಾದ್ರೆ ನಮ್ಮ ಕತೆ ಏನು? ಮುಂಗಾರು ಎಂಟ್ರಿ ಆಗ್ತಾ ಇದ್ದಂತೆ ಬೆಂಗಳೂರಿಗರಿಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಸಿಕ್ಕ ರೋಡು ಚರಂಡಿನೆಲ್ಲ GBA BWSSB ಎಲ್ಲ ಬಗೆದುಬಿಟ್ಟಿದೆ. ಹೌದಾ? ಬೆಂಗಳೂರು ನಗರದಲ್ಲಿ ರಸ್ತೆ ಚರಂಡಿ ಕಾಮಗಾರಿಗೆ ಮುಕ್ತಿ ಅಂತೂ ಸಿಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ನಿಮ್ಮ ಯುಕ್ತಿಯನ್ನಾದರೂ ಬಳಸಿ ಏನಾದರೂ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಯಾವ ಹೋಪ್ಸು ಇಲ್ಲ ಅನ್ನೋದು ಬೆಂಗಳೂರಿಗರ ಒಂದು ಅಭಿಪ್ರಾಯ. ಮಳೆ ಬಂದರೆ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲವೂ ಅಯೋಮಯ ಅಂತ ಹೇಳ್ಬೋದು. ಅಯೋಮಯ ಅಲ್ಲ, ಅಯೋಮಯ ಆಗಬೇಕದು. ಎಸ್, ಸಮಸ್ಯೆ ಬಗೆಹರಿಸಬೇಕಾದ ಸಚಿವರು ಖಾತೆಯಲ್ಲಿ ಖಂಡಿತವಾಗ್ಲೂ ಬ್ಯುಸಿಯಾಗಿದ್ದಾರೆ. ಪಾಪ ಈ ವರ್ಷವೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದು ಅಮಾಯಕರ ಸಾವಾಗಿದೆ ರೀ. ಇದನ್ನೆಲ್ಲ ನಾವು ಹೇಳ್ದೆ ಇನ್ಯಾರೇ ಹೇಳಬೇಕು ಇವರಿಗೆ? ಮಳೆಯಿಂದ ಆಶ್ರಯ ಪಡೆಯೋಕೆ ನಿಂತಿದ್ದಂಥ 7 ಮಂದಿ ಪ್ರಾಣ ಹೋಯಿತು. ಅದಕ್ಕೇನಾದರೂ ಬೆಲೆ ಇದೆಯಾ ಇಲ್ಲಿ? ಬೆಂಗಳೂರಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಇಂಥ ಸಮಸ್ಯೆಗಳ ಸರಮಾಲೆ ಅದು ನಿನ್ನೆ ಮೊನ್ನೆ ನೋಡ್ತಾ ಇಲ್ಲ. ಈ ಟೌನ್ ಪ್ಲಾನಿಂಗ್ ಯಾವಾಗಾಯಿತು ಅವಾಗಿಂದ ನೋಡ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ಟೌನ್ ಪ್ಲಾನಿಂಗ್ ಅಷ್ಟು ಚೆನ್ನಾಗಿಲ್ಲ ರೀ, ಸರಿಯಾಗಿಲ್ಲ, ಪ್ಲಾನಿಂಗ್ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಸರಿ ಮಾಡೋದು ಯಾವಾಗ ರೀ? ಬರೀ ಇದನ್ನು ಹೇಳ್ಕೊಂಡೆ ರಾಜಕಾರಣ ಮಾಡ್ಕೊಳ್ತಾ ಹೋದರೆ ಪ್ರತಿ ಬಾರಿ ಮಳೆ ಬಂದಾಗೆಲ್ಲ ಇಂತಹದ್ದೇ. ಇನ್ನು ಮರಗಿಡಗಳೆಲ್ಲ ಬಿದ್ದಾಗಂತೂ ಇನ್ನೇನೇನು ಅವಘಡಗಳಾಗುತ್ತವೆ, ಆಗಬಾರ್ದು. ದಟ್ಸ್ ನಾಟ್ ಅವರ್ ಇಂಟೆನ್ಷನ್. ಅದನ್ನು ನಾವು ನೋಡೋಣ. ಆದರೆ ನಿಮಗೆ ಗಮನನೇ ಇಲ್ವಲ್ರಿ? ಖಾತೆ ಸಚಿವರಾಗಬೇಕು, ಮಿನಿಸ್ಟರ್ ಆಗಬೇಕು ಅಲ್ವಾ? ಒಟ್ಟಿನಲ್ಲಿ ಇದಾದರೆ ಅದಾಗಬೇಕು, ಅದಾದರೆ ಇದಾಗಬೇಕು. ಇದಕ್ಕೆ ದೊಡ್ಡವರು ಹೇಳ್ತಾರೆ, ಎಂತು ಮುಕ್ತನಾಗಬೇಕಣ್ಣ, ಇಂಥಾದ ಮೇಲೆಂತೂ ಮುಕ್ತನಾಗಬೇಕಣ್ಣ ಅಂತ. ನಿಮ್ಗೆ ಏನಾದರೂ ಸಮಾಧಾನ ಇಲ್ವಲ್ರಿ? ಸಮಾಧಾನ ಅನ್ನೋದು ನಿಮ್ಮ ಡಿಕ್ಷನರಿಯಲ್ಲೇ ಇಲ್ವಾ? ಹೆಂಗೆ ಜನರ ನಿಮಗೆ ಗೋಳೆ ಅಲ್ವಾ? ಒಟ್ಟಿನಲ್ಲಿ ನೀವೆಲ್ಲ ಹೊಟ್ಟೆ ತುಂಬಿದ್ರೂ ಕೂಡ, ಎಲ್ಲ ಇದ್ದರೂ ಕೂಡ ಜನರು ಗಮನ ಹಾಕಲ್ಲ ಅನ್ನೋ ಒಂದು ಆರೋಪ ಯಾವಾಗಲೂ ನಮ್ಮ ಪೊಲಿಟಿಷಿಯನ್ ಎದುರಿಸ್ತಾರೆ. ಅದರಲ್ಲಿ ಒಳ್ಳೆ ರಾಜಕಾರಣಿಗಳು ಇದ್ದಾರೆ, ಅವ್ರಿಗೂ ಕೂಡ ಇಂಥ ಲೇಪನ ಆಗಿರುತ್ತೆ. ವಿ ಹ್ಯಾವ್ ಟು ಸಿ ದಿಸ್ ವೆರಿ ಕೇರ್ಫುಲಿ ಅಲ್ವಾ? ಅದನ್ನು ನಾವು ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಒಗ್ಗಟ್ಟು. ಅಂದರೆ ಕೆಲವೊಬ್ರಿಗೆ ಇರುತ್ತೆ, ಏನೋ ನಾವು ಸಮಸ್ಯೆನ ಹೇಳ್ಕೊಂಡಿಲ್ಲ ಅಂದರೆ ಹೆಂಗ್ರಿ ಪರಿಹಾರ ಕೊಡ್ತಾರೆ. ಇಲ್ಲಿ ಹೇಳಿ ಲಬ್ ಅಂತ ಬಾಯಿ ಬಡ್ಕೊಂಡ್ರೂ ಕೂಡ ಸಮಸ್ಯೆ ಪರಿಹಾರ ಸಿಗಲ್ಲ. ಹವಾಮಾನ ಇಲಾಖೆ ಏನೇ ಮುನ್ಸೂಚನೆ ಕೊಟ್ಟರೂ ಕೂಡ ಅದ್ರ ಪ್ರಕಾರ ಏನಾದರೂ ನಡೆಯುತ್ತಾ? ಮುನ್ಸೂಚನೆಗಳನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ವ್ಯವಸ್ಥೆ ಏನು ಆಗಬಾರ್ದಾಗಿರುತ್ತೋ ಅದು ಆಗ್ತಾನೇ ಇದೆ. ಇನ್ನೂ ಎಷ್ಟು ವರ್ಷಗಳ ಕಾಲ ಹಿಂಗೆ ನೋಡ್ತಾ ಕೂತ್ಕೊಳ್ಳೋಣ? ಇದ್ರ ಬಗ್ಗೆಲ್ಲ ಗಮನ ಹಾಕೋದು ಯಾರು ಅನ್ನುವ ಭಾವನೆ ಇದೆ. ಎಸ್, ಲಕ್ಷ್ಮೀ ಬಾಗಲಕೋಟೆ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಈಸ್ ಆನ್ ಫೋನೋ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್. ಲಕ್ಷ್ಮಿ, ಪ್ರತಿ ಬಾರಿ ಮಳೆ ಬಂದಾಗ ಬೆಂಗಳೂರು ಅಂತ ಹೇಳಿದಾಗ ಅದು ಮಳೆ ಊರಾಗ್ಬಿಡುತ್ತೆ, ಅವ್ಯವಸ್ಥೆಗಳ ಆಗರ ಆಗ್ಬಿಡುತ್ತೆ, ಒಂದು ಸರಿಯಾದಂಥ ಪ್ಲ್ಯಾನಿಂಗ್ ಇಲ್ಲ ಅನ್ನೋದನ್ನು ಪದೇ ಕೇಳ್ತಾ ಇರ್ತೀವಿ. ಎವ್ರಿ ಸೀಸನ್ ವಿ ಹ್ಯಾವ್ ಬೀನ್ ಹಿಯರಿಂಗ್ ದಿಸ್. ಹಿಂಗಿರುವಾಗ ನಾವು ಹೆಂಗೆ ಇವ್ರ ಮೇಲೆಲ್ಲ ವಿಶ್ವಾಸ ಇಡಬೇಕು ಅನ್ನೋ ನಮಗೆ ಪ್ರಶ್ನೆ ಬರುತ್ತೆ. ಇನ್ನು ಜನಸಾಮಾನ್ಯರ ಗೋಳನ್ನು ಹೆಂಗೆ ಕೇಳಬೇಕು ಅನ್ನುವ ದೊಡ್ಡ ಪ್ರಶ್ನೆ ಇದೆ. ಬಹುಶಃ ಈ ಸುದ್ದಿ ಇಂಪ್ಯಾಕ್ಟ್ ಆಗಲಿ ಅನ್ನುವ ಆಶಯದಿಂದ ಕೇಳ್ತಾ ಇದ್ದೀನಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಇದ್ರ ಬಗ್ಗೆ ಎಷ್ಟು ಗಮನ ಹಾಕ್ಬೋದು, ಎಷ್ಟು ಹೋಪ್ಸ್ ಇದೆ ಸದ್ಯದ ವಾತಾವರಣದಲ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಪ್ಲೀಸ್ ಗೋ ಹೆಡ್. ಎಸ್ ರಾಘವ್ ಸೂರ್ಯ, ನಾವೀಗ ಮೊದಲು ಒಂದು ಗಾದೆ ಮಾತು ನೆನಪಾಗುತ್ತೆ, ಬೆಂಕಿ ಬಿದ್ದ ಮೇಲೆ ಬಾವಿಯನ್ನ ತೋಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು. ಇದು GBAಗೆ ಸಂಪೂರ್ಣವಾಗಿ ಹೋಲಿಸಿರುವಂತಹ ಗಾದೆ ಮಾತು. ನಮ್ಮ ಹಿರಿಯರು ಯಾವುದೇ ಮಾತನ್ನ ಹೇಳಿದ್ರು ಅದು ಕೇವಲ ಒಂದು ವಾಡಿಕೆ ಆಗಿರೋದಿಲ್ಲ. ಈ ಸದ್ಯಕ್ಕೆ ಈ ಮಾತು ಸಂಪೂರ್ಣವಾಗಿ GBAಗೆ ಹೋಲಿಕೆ ಆಗುವಂತದ್ದು. ಯಾಕೆಂತಂದ್ರೆ ಮಳೆಗಾಲ ಆರಂಭವಾದ್ರೆ ಸಾಕು ಸಾವಿರ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಉದ್ಭವ ಆಗುತ್ತೆ ಅನ್ನುವಂತಹದ್ದು GBA ಅಧಿಕಾರಿಗಳಿಗಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಬೆಂಗಳೂರಿನ ಸರ್ವರಿಗೂ ಸಹ ಗೊತ್ತಿರುವಂತಹ ವಿಚಾರ. ಆದ್ರೂ ಸಹ ಪ್ರತಿ ಬಾರಿಯೂ ಇಂತಹದ್ದೇ ಆಲಸ್ಯ ಒಂದು ಕಂಡು ಬರುತ್ತೆ. ಸೊ ಅದೇ ರೀತಿಯಲ್ಲಿ ಮಳೆಗಾಲ ಆರಂಭ ಆದ ಮೇಲೆನೆ ಕೆಲಸಗಳು ಶುರುವಾಗುತ್ತೆ. ಅದರಲ್ಲೂ ಈಗ ಮೊನ್ನೆ ಅಷ್ಟೇ ಮಳೆ ಆದಾಗ ಗೋಡೆ ಕುಸಿದು ಸಾಕಷ್ಟು 7 ಜನರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಅವರಿಗೆ ಪರಿಹಾರ ಒದಗಿಸುವಂತದ್ದು ಇರುತ್ತೆ, ಯಾಕಂದ್ರೆ ಅವ್ರದ್ದು ಕುಟುಂಬ ಇರುತ್ತೆ. ಎಲ್ಲವೂ ಇದ್ರು ಸಹ ಎಲ್ಲ ಒಂದ್ ಕಡೆ GBA ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಸೊ ಸದ್ಯಕ್ಕೆ ನಾವು ವಿಜಯನಗರ ಸುತ್ತಮುತ್ತ ಆಗಿರ್ಬಹುದು, ಜೊತೆಗೆ ರಾಜರಾಜೇಶ್ವರಿ ನಗರ ಆಗಿರ್ಬೋದು, ಈ ಒಂದು ಭಾಗಗಳಲ್ಲಿ ನೋಡಿದ್ರೆ ಕಾಮಗಾರಿಗಳ ಕೆಲಸಗಳನ್ನ ಆರಂಭ ಮಾಡಿದ್ದಾರೆ. ಯಾಕೆ ಅಂತಂದಾಗ ನಮ್ಗೆ ಇಲ್ಲಿ ಪ್ರಶ್ನೆ ಕಂಡು ಬರೋದು,
ಮಳೆಗಾಲ ಆರಂಭ ಆದ ಬಳಿಕವೇ ಯಾಕೆ ಈ ಕೇಬಲ್ ವರ್ಕ್ ಆಗಿರ್ಬಹುದು, ಗುಂಡೆ ಮುಚ್ಚುವಂತ ಕೆಲಸವನ್ನಾಗಿರ್ಬಹುದು ಯಾಕೆ ಮಾಡುತ್ತೆ, ಮುಂಚಿತವಾಗಿ ಯಾಕೆ ಮಾಡೋದಿಲ್ಲ? ಮಳೆಗಾಲ ಆರಂಭ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಅದರಲ್ಲೂ ಸಹ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಆದ್ರೆ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ವೆಹಿಕಲ್ಸ್ ಗಳು ಕಾಯುವಂತ ಪರಿಸ್ಥಿತಿ ಬರುತ್ತೆ. ಸಣ್ಣ ಪುಟ್ಟವಾದಂತಹ ರಸ್ತೆಗಳ ಮುಖಾಂತರವಾಗಿ ಅವರಿಗೆ ಹೋಗೋದಕ್ಕೂ ಅವಕಾಶ ಇರಲ್ಲ. ಯಾಕೆ ಅಂತಂದ್ರೆ ಅಂತಹ ಜಾಗಗಳಲ್ಲಿ ಈ ರೀತಿಯಾದಂತಹ ಕೇಬಲ್ ವರ್ಕ್ ಗಳನ್ನ ಆರಂಭ ಮಾಡ್ತಾರೆ. ಇದರಿಂದ ರೋಡ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ಗೂ ಸಮಸ್ಯೆ ಆಗುತ್ತೆ, ಹೋರಾಟ ಮಾಡುವವರಿಗೂ ಸಮಸ್ಯೆ ಆಗುತ್ತೆ. ಅದರಲ್ಲೂ ಸಹ ನಮ್ಮ ನೂತನ ಸಿಎಂ ಅವರು ಸಿಎಂ ಸ್ಥಾನವನ್ನ ಸ್ವೀಕರಿಸಿ 10 ದಿನಗಳೇ ಕಳೆದ್ರು ಸಹ ಇನ್ನು ಸಚಿವರ ಸ್ಥಾನದ ವಿಚಾರವಾಗಿ ಇನ್ನು ಹೈಡ್ರಾಮಾನೇ ನಡೀತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ನಗರಾಭಿವೃದ್ಧಿ ಸಚಿವರಾದ್ರೂ ಸಹ ಅವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಬಂದ ತಕ್ಷಣ ಅವರು ಇದ್ರ ಬಗ್ಗೆ ವಿಚಾರವನ್ನ ಕೈಗೆ ತೆಗೆದುಕೊಳ್ಬೇಕಾಗಿತ್ತು. ಇವರಿಂದ ಏನಾದ್ರೂ ಬದಲಾವಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಲಕ್ಷ್ಮಿ, ಐ ಗಾಟ್ ಇಟ್. ಈಗ ನೀವು ಕೂಡ ಬಹಳಷ್ಟು ಅಧಿಕಾರಿಗಳ ಸಂಪರ್ಕದಲ್ಲಿರ್ತೀರಿ, ರಿಪೋರ್ಟಿಂಗ್ ಟೈಮಲ್ಲಿ ಮಾತನಾಡಿಸ್ತಾ ಇರ್ತೀರಿ, ಬಹಳಷ್ಟು ಇಂಟ್ರಾಕ್ಷನ್ಸ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈಗ ಅಧಿಕಾರಿಗಳಿಗೆ ಒಂದು ಐಡಿಯಾ ಇರುತ್ತೆ ಅನ್ನುವ ನೆಗ್ಲಿಜೆನ್ಸಿಯಿಂದ ಏನಾದರೂ ನಮ್ಮ ರಾಜಕಾರಣಿಗಳು ಈ ನಿಷ್ಕಾಳಜಿ ಮಾಡ್ತಾ ಇದ್ದಾರಾ, ಅಥವಾ ಅಧಿಕಾರಿಗಳು ಏನು ಕೆಲಸ ಮಾಡಲ್ವಾ? ಎಲ್ಲದಕ್ಕೂ ನಮ್ಮ ಮಂತ್ರಿಗಳೇ ಬಂದು ಹೇಳಬೇಕಾಗತ್ತಾ, ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತಾ? ವಾಟ್ ಯು ಸೇ ಅಬೌಟ್ ದಿಸ್? ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂತಂದ್ರೆ ಈಗ ಒಂದು ಸಭೆ ಅಂತ ಆದಾಗ ಸಭೆಯಲ್ಲಿ ಅವರು ಮೇಲಾಗಿ ಗಮನಿಸ್ತಾ ಹೋಗ್ತಾರೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಅವರಿಗೆ ತಟ್ಟಿದೆ. ಜೊತೆಗೆ ಇನ್ನೊಂದೇನಂತಂದ್ರೆ ಎಲ್ಲವೂ ಜಿಬಿಎ ಅಧಿಕಾರಿಗಳ ಗಮನದಲ್ಲಿ, ಅದರಲ್ಲೂ ಸಹ ಈಗ ಬಿಬಿಎಂಪಿ ಬದಲಾಗಿ ಜಿಬಿ ಆಗಿದೆ. ಮೊದಲು ಒಬ್ಬ ಆಯುಕ್ತರಿದ್ರು, ಈಗ 5 ಜನ ಆಯುಕ್ತರಾಗಿದ್ದಾರೆ, 5 ನಗರ ಪಾಲಿಕೆಗಳಿದಾವೆ. ಸೊ 5 ಜನರ ಅಡಿಯಲ್ಲಿ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಇವರ ಜವಾಬ್ದಾರಿ ಇರುತ್ತೆ, ಇವರು ಗಮನಿಸ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಇದೆ. ಈ ಎಲ್ಲಾ ವಿಚಾರಗಳು ಸಹ ಆಯುಕ್ತರ ಗಮನದಲ್ಲಿಯೂ ಇದೆ. ಪ್ರಶ್ನೆ ಮಾಡಿದಾಗ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತೀವಿ ಅಂತಾನೆ ಹೇಳ್ತಾರೆ ಹೊರತು, ಆದ್ರೆ ಇಲ್ಲಿಯವರೆಗೂ ಆಗ್ಬೇಕಾಗಿದ್ದಂತ ಕೆಲಸಗಳು ವೇಗವಾಗಿ ಯಾವುದೇ ಕಾರಣಕ್ಕೂ ಆಗಿಲ್ಲ. ಸೊ ಸುತ್ತಿವರಿಸಿ ಮತ್ತೆ ಸಮಸ್ಯೆಗಳು ಎದುರಾಗುವುದು ಸಾರ್ವಜನಿಕರಿಗೆ, ಅದರಿಂದ ಸಮಸ್ಯೆಗಳಾಗುವುದು ಸಾರ್ವಜನಿಕರಿಗೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಅದೇ ಎಲ್ಲವೂ ಆದ ಬಳಿಕ ಬಂದು ವಿಸಿಟ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಹೊರತು ಮುಂಚಿತವಾಗಿ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ. ಈ ವಿಚಾರವನ್ನ ಡೈರೆಕ್ಟ್ ಆಗಿ ಏನು ಮಂತ್ರಿಗಳಿಗೆ ತಿಳಿಸಿದ್ರೆ ಮೇ ಬಿ ಇದು ವೇಗವಾಗಿ ಆಗುತ್ತೆ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದರಲ್ಲಿ ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯವೂ ಸಹ ಇದು ಕಾಣ್ತಾ ಇರೋದು. ಎಸ್ ಲಕ್ಷ್ಮಿ, ಹಾಗೇನೆ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳ್ತಾ ಇದ್ದೀನಿ. ಈಗ ಈ ಮುಂಚೆ ಎಲ್ಲ ಈ ಅವಘಡಗಳು ಆದಾಗ ನಾವು ಕೂಡ ರಿಪೋರ್ಟ್ ಮಾಡಿರ್ತೀವಿ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಿರ್ತೀವಿ. ಏನಾದರೂ ಇಂಪ್ಯಾಕ್ಟ್ ಆಗಿರುತ್ತಾ, ಅಥವಾ ಆ ಟೈಮಲ್ಲಿ ಸುಮ್ಮನೆ ಏನೋ ಮೂಗಿಗೆ ತುಪ್ಪ ಸವರ ಕೆಲಸ ಮಾಡಿ ಹೋಗ್ತಾರೆ ಅಂತ ಅನ್ಸುತ್ತಾ, ಅಥವಾ ನಿಜಕ್ಕೂ ಏನಾದರೂ ಕೆಲಸ ಮಾಡಿದಾರಾ? ಈ ವಿಚಾರವಾಗಿ ನಾನು ಒಂದು ಉದಾಹರಣೆಯನ್ನ ಹೇಳ್ತೀನಿ ರಾಘವ ಸೂರ್ಯ. ಯಾಕೆ ಅಂತಂದ್ರೆ ಕಳೆದ ಬಾರಿ ಮಳೆ ಆದಾಗ, 1 ತಿಂಗಳ ಹಿಂದೆ ಮಳೆ ಆದಾಗ ಈ ಮೆಜೆಸ್ಟಿಕ್ ನ ಹಿಂಭಾಗದಲ್ಲಿ ಗಾಂಧಿನಗರದ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಮರ ಬಿದ್ದಿರುತ್ತೆ. ಆ ಮರ ಬಿದ್ದಿರುವಂತಹ ಕೆಲಸನ ತೆರವು ಮಾಡ್ಬೇಕಾಗಿತ್ತು. ಆದ್ರೆ ನಮ್ಮ ಜಿಬಿ ಅಧಿಕಾರಿಗಳು ತೆರವು ಮಾಡಿರುವಂತದ್ದು ಎಷ್ಟು ಅಚ್ಚುಕಟ್ಟಾಗಿತ್ತು ಅಂತಂದ್ರೆ, ಪಕ್ಕದ ರಸ್ತೆಯ ಮೇಲೆ ಬಿದ್ದಿರುವಂತಹ ಮರವನ್ನ ತೆಗೆದುಕೊಂಡು ಹೋಗಿ ದೇವಸ್ಥಾನದ ಗರ್ಭಗುಡಿಗೆ ಹೋಗುವಂತಹ ಏನು ಬಾಗಿಲಿರುತ್ತಲ್ಲ ಅದರ ಮುಂಭಾಗದಲ್ಲಿ ಹಾಕಿದ್ದಾರೆ. ಅಂದ್ರೆ ಒಳಗಡೆ ಹೋಗುವುದಕ್ಕೂ ಜನರಿಗೆ ಆಗದಂತಹ ರೀತಿಯಲ್ಲಿ ಏನು ಮರದ ತೆರವನ್ನ ಮಾಡಿ, ಅಂದ್ರೆ ರಸ್ತೆ ಬದಿಗಿರುವಂತದನ್ನ ಸಂಪೂರ್ಣ ತೆಗೆದುಕೊಂಡು ಹೋಗಿ ದೇವಸ್ಥಾನ ಮುಂಭಾಗದಲ್ಲಿ ಹಾಕಿದ್ರು. ಅಂದ್ರೆ ಒಂದು ಗಾಡಿ ಮಾತು ಹೇಳ್ತಾರೆ, ಬೆಣ್ಣೆ ಸವರೋದು ತುಪ್ಪ ಸವರೋದು ಅಂತ ನಾವೆಲ್ಲ ಹೇಳ್ತೀವಲ್ಲ, ಆ ನಿಟ್ಟಿನಲ್ಲಿ ಅಂದ್ರೆ ತಾತ್ಕಾಲಿಕವಾಗಿ ಮೇಲ್ನೋಟಕ್ಕಾಗಿ ಮಾತ್ರ ಇದನ್ನ ಕೆಲಸ ಮಾಡಿದೀವಿ ಅಂತ ಮಾತ್ರ ಕಂಡು ಬರ್ತಾ ಇದೆ. ಆದ್ರೆ ಸಂಪೂರ್ಣವಾಗಿ ಅದನ್ನ ತೆರವುಗೊಳಿಸಿ ಅಲ್ಲಿರುವಂತಹ ಕಟ್ಟಿಗೆಗಳೇನಿದಾವೆ, ರೆಂಬೆ ಕೊಂಬೆಗಳಿದಾವೆ, ಅದನ್ನ ಸಂಪೂರ್ಣವಾಗಿ ಅಲ್ಲಿಂದ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಅದನ್ನ ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿ ಮತ್ತಷ್ಟು ದೇವಸ್ಥಾನಕ್ಕೆ ಹೋಗುವಂತ ಜನರಿಗೆ ಅಡ್ಡಿಯನ್ನ ಮಾಡಿದ್ರು. ರಸ್ತೆ ಕ್ಲಿಯರ್ ಮಾಡಿದ್ದಾರೆ, ಆದ್ರೆ ದೇವಸ್ಥಾನಕ್ಕೆ ಹೋಗುವಂತ ಜನರಿಗೆ ದಿಗ್ಬಂಧನವನ್ನ ಹಾಕಿದ್ರು ಈ ಹಿಂದೆ. ಎಸ್ ಥ್ಯಾಂಕ್ ಯು ಲಕ್ಷ್ಮಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನಿಜ ರೀ, ಈ ರಾಜಕಾರಣಿಗಳು ಬರೀ ರಾಜರಾಗೆ ಕೂತ್ಕೊಂಡು ಪ್ರಜೆಗಳ ಸಂರಕ್ಷಣೆ ಮಾಡಬೇಕು, ರಾಜರಾದವ್ರಿಗೂ ಕೂಡ ಆ ಭಾವನೆ ಇರಬೇಕು. ಆದರೆ ಈ ರಾಜರಿಗೆ ಪ್ರಜೆಗಳ ಬಗ್ಗೆ ಗಮನನೇ ಇಲ್ಲ, ಪ್ರಜೆಗಳ ಪ್ರಭುಗಳು ಅದೂ ಇಲ್ಲ. ಈ ನೋಡಿ, ಈ ರಾಜರ ವ್ಯವಸ್ಥೆಗೂ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಗೂ ಲಾಭ ಸಿಗ್ತಾ ಇಲ್ಲ, ಅಥವಾ ಪ್ರಯೋಜನವೇ ಕಾಣ್ತಾ ಇಲ್ಲ. ಹೀಗಾಗಿ ಈ ರಾಜಕಾರಣಿಗಳೆಲ್ಲ ಆ ವ್ಯವಸ್ಥೆನ ಮಟ್ಟ ಹಾಕಿ ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಬರಬೇಕಾ, ಸ್ವಲ್ಪ ಸೂಕ್ಷ್ಮತೆ, ಒಂದಿಷ್ಟು ದೂರದೃಷ್ಟಿ ಇರುವಂಥ ನಾಯಕರು, ನಿಜವಾದ ನಾಯಕರನ್ನ ನಾವು ಆಯ್ಕೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆಯಾ, ಪರ್ಯಾಯ ಶಕ್ತಿ ಏನಾದರೂ ಉದ್ಭವಿಸಬೇಕಾಗಿದೆಯಾ ಅನ್ನುವ ಒಂದು ಪ್ರಶ್ನೆ ಕಾಡ್ತಾ ಇದೆ. ಓಕೆ, ಇದರ ಜೊತೆಗೆ ಸದ್ಯದ ರಾಜ್ಯ ರಾಜಕಾರಣದ, ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಸರ್ಕ್ಯಾಸ್ಟಿಕ್ ಆಗಿ, ವ್ಯಂಗ್ಯವಾಗಿ, ಮತ್ತೆ ಖಾತೆ ಲಾಬಿ ಹಂಗಾಮ
ಎಷ್ಟು ಅನಿಸ್ಬೋದು ನೋಡಿ. ಬರೀ ಇದೆ ಲಾಬಿ, ಅವರವರ ಸ್ವಂತಿಕೆಗೆ, ಲಾಭಕ್ಕೆ. ಈ ಲಾಬಿ ಅಂದ್ರೇನಲ್ಲ, ಅವರ ಲಾಭಕ್ಕೆ ಮಾಡಿಕೊಳ್ಳುವಂಥ ಒಂದು ಕೆಟ್ಟ ಪ್ರಕ್ರಿಯೆ ಅಂತ. ಎಸ್.